ಎಚ್.ಡಿ. ಕೋಟೆ ತಾಲೂಕಿನ ಕೂಸೆಗೌಡನುಂಡಿಯ ಬಳಿ ಗುಜರಿಯೊಂದಕ್ಕೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಅಲ್ಲಿದ್ದಂಥ ಪದಾರ್ಥಗಳು ನಾಶಗೊಂಡಿರುವಂಥ ಘಟನೆ ಇಂದು ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಆ ಒಂದು ಸ್ಥಳದಲ್ಲಿ ಇರುವಂಥದ್ದು ಎಚ್.ಡಿ. ಕೋಟೆ ಹಾಗೂ ಸರಗೂರು ಮುಖ್ಯ ರಸ್ತೆಯಲ್ಲಿ ಇರುವಂಥ ಈ ಒಂದು ಗುಜರಿ ಗೋಡೌನ್ಗೆ ಆಕಸ್ಮಿಕವಾಗಿ ಬೆಂಕಿ ತಗಲಿತ್ತು. ಬೆಂಕಿ ಬಿದ್ದಂಥ ಪರಿಣಾಮವಾಗಿ ಆ ಗೋಡನ್ನಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ಟೈರ್ಗಳು ಮತ್ತು ಪದಾರ್ಥಗಳು ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಈ ಒಂದು ಬೆಂಕಿ ಬಿದ್ದಂಥ ಆ ಒಂದು ತೀವ್ರತೆಗೆ ಇಡೀ ಸಂಪೂರ್ಣವಾಗಿ ಕಪ್ಪಗಿರುವಂಥ ಒಂದು ದಟ್ಟಣೆಯ ಹೊಗೆ ಸಂಪೂರ್ಣವಾಗಿ ಈ ಒಂದು ಸ್ಥಳವನ್ನು ಆವರಿಸ್ಕೊಂಡಿರುವಂಥದ್ದು. ಕೆಲ ಕಾಲ ಸಾರ್ವಜನಿಕರು ಸಹ ಇಲ್ಲಿ ಆತಂಕಗೊಂಡಿದ್ದರು. ಈ ಪ್ರಮಾಣದಲ್ಲಿ ಬೆಂಕಿ ಬಿದ್ದಂಥ ಕಾರಣಕ್ಕಾಗಿ ಜನರು ಸಹ ಒಂದು ರೀತಿ ಆತಂಕಕ್ಕೀಡಾಗಿದ್ದರು. ಆದರೆ ಕೂಡಲೇ ಆಗಮಿಸಿದಂಥ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಈ ಒಂದು ಬೆಂಕಿಯನ್ನು ಹತೋಟಿಗೆ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯಾವಳಿಗಳು ಸಹ ಗಮನಿಸ್ಬೋದು. ಆದರೆ ಇನ್ನೂ ಸಹ ಸಂಪೂರ್ಣವಾಗಿ ಈ ಒಂದು ಬೆಂಕಿ ಆರಿಲ್ಲ. ಈ ಒಂದು ಗುಜರಿಯಲ್ಲಿದ್ದಂಥ ಸಾಕಷ್ಟು ಟೈರ್ಗಳು ಮತ್ತು ಹಳೆಯ ಪದಾರ್ಥಗಳು ಸಂಪೂರ್ಣವಾಗಿ ಈ ಒಂದು ಬೆಂಕಿಯ ಕೆನ್ನಲಿಗೆ ಸಂಪೂರ್ಣವಾಗಿ ಸುಟ್ಟು ನಾಶವಾಗಿರುವಂಥದ್ದು. ಈ ಒಂದು ಬೆಂಕಿಯನ್ನು ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಸಹ ಸಾಕಷ್ಟು ಪರಿಶ್ರಮವನ್ನು ಸಹ ಆಗ್ತಾ ಇರುವಂಥದ್ದು. ಅಂದರೆ ಈ ಒಂದು ಗೋಡನ್ನಲ್ಲಿ ಅಪಾರ ಪ್ರಮಾಣದ ಒಂದು ಲಕ್ಷಾಂತರ ಬೆಲೆ ಬಾಳುವಂಥ ಹಳೆಯ ಪದಾರ್ಥಗಳನ್ನು ಇಡಲಾಗಿತ್ತು. ಆದರೆ ಯಾವಾಗ ಕಾರಣದಿಂದಾಗಿ ಈ ಒಂದು ಗೋಡನ್ಗೆ ಬೆಂಕಿ ಬಿದ್ದಿದೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ಸದ್ಯಕ್ಕೆ ಇಲ್ಲ. ಆದರೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಈ ಒಂದು ಬೆಂಕಿಯನ್ನು ನಂದಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗ್ತಿರುವಂಥದ್ದು. ಜೊತೆಗೆ ಇಲ್ಲಿನ ಸ್ಥಳೀಯರು ಸಹ ಸಹಾಯ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಒಂದು ಶೀಟ್ನ ಮೇಲ್ಭಾಗಕ್ಕೆ ಸಂಪೂರ್ಣವಾಗಿ ದಟ್ಟಣೆಯ ಹೊಗೆ ಸಂಪೂರ್ಣವಾಗಿ ಈ ಒಂದು ಸುತ್ತಮುತ್ತಲಿನ ಪ್ರದೇಶವನ್ನು ಸಹ ಆವರಿಸಿಕೊಂಡಿರುವಂಥದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇನ್ನೂ ನಿರಂತರವಾಗಿ ಈ ಒಂದು ಬೆಂಕಿಯನ್ನು ಆರಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.